ಎಲ್ಲವನ್ನು ಒಂದು ಮಾಡ್ಬೋದು, ಆದರೆ ಮನಸ್ಸು ಒಂದು ಮಾಡೋದು ಬಹಳ ಕಷ್ಟ. ಮನಸ್ಸನ್ನು ಬೇರೆ ಮಾಡೋದು ಸುಲಭ. ಒಳ್ಳೆ ಸ್ನೇಹ ಇದ್ದಲ್ಲಿ, ಪ್ರೀತಿ ಇದ್ದಲ್ಲಿ ಹಚ್ಚಿಟ್ಟು ಏನೋ ಮಾಡಿ ಆ ಇಬ್ಬರ ಮನಸ್ಸು ಬೇರೆ ಮಾಡೋದು ಸುಲಭ. ಆದರೆ ಇಬ್ಬರ ಮನಸ್ಸು ಒಂದು ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಮನೋಭಿಮಾನಿ ದೇವತೆಯಾದ ರುದ್ರದೇವರ ಒಳಗಿದ್ದ ಆ ಭಗವಂತ ಆ ಕೆಲಸ ಮಾಡಿಸ್ತಾನಂತೆ. ಎಲ್ಲೋ ಇದ್ದ ಹುಡುಗಿ ಇವರು ನಮ್ಮ ಯಜಮಾನರು ಅಂತ ಒಂದು ಕ್ಷಣ ಮಾತ್ರದಲ್ಲಿ ಅವಳಿಗೆ ಅವರ ಮೇಲೆ ಅಭಿಮಾನ ಹುಟ್ಟತ್ತೆ ಅಂದರೆ ಇದು ಯಾರು ಕೊಡೋದು? ತಂದೆ ತಾಯಿ ವಿವಾಹಕ್ಕೋಸ್ಕರ ಬೇಕಾದಷ್ಟು ಹಣ ಖರ್ಚು ಮಾಡ್ತಾರೆ, ಮಗಳ ಮದುವೆಗೋಸ್ಕರ ಮಾಡಿ ವಸ್ತ್ರ ತೊಗೊಂಡು ಬರ್ತಾರೆ, ಉಡುಗೊರೆಗಳನ್ನು ತರ್ತಾರೆ, ಆಭರಣಗಳನ್ನು ತರ್ತಾರೆ. ಯಾವ ತಂದೆ ತಾಯಿ ಅವರಿಬ್ಬರಿಗೂ ಹುಟ್ಟುವ ಪ್ರೀತಿಯನ್ನು ಹಣ ಕೊಟ್ಟು ಕೊಂಡ್ಕೊಂಡು ಬರ್ತಾರೆ ಹೇಳಿ? ತಂದೆ ತಾಯಿ ಅದನ್ನು ತೊಗೊಂಡು ಬರಲಿಕ್ಕೆ ಸಾಧ್ಯವ? ಅದು ಅಂಗಡಿಯಲ್ಲಿ ಸಿಗುವ ವಸ್ತುವ? ಅವರಿಬ್ಬರ ಪ್ರೀತಿ ಅದು ಭಗವಂತ ಮಾಡುವ ಕೆಲಸ. ಇದೆಲ್ಲ ಅವನು ಕೊಡ್ತಾನೆ. ಆದ್ದರಿಂದಾಗಿ ಹೀಗೆ ಪ್ರತಿಯೊಂದು ಶಬ್ದಗಳ ಹಿನ್ನೆಲೆಯಲ್ಲಿ ಪರಮಾತ್ಮನ ಚಿಂತನೆಯನ್ನು ನಾವು ನಡೆಸಬೇಕಂತೆ. ಆಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಎಲ್ಲ ಕಡೆ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಮದರ್ಶಿನಃ ಅಂತ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಅಂದರೆ ಎಲ್ಲರನ್ನೂ ಕೂಡ ಸಮಾನವನ್ನಾಗಿ ನೋಡೋದು ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ಅನೇಕರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ. ಸಮದರ್ಶಿನಃ ಅಂತಂದರೆ ಎಲ್ಲರನ್ನ ಸಮಾನಾಗಿ ನೋಡ್ತಾನೆ ಅಂದರೆ ಎಲ್ಲರನ್ನ ಒಂದಾಗಿ ನೋಡ್ತಾನೆ ಅಂತ ಅರ್ಥ ಅಲ್ಲ. ಸಮದರ್ಶಿನಃ ಅಂತಂದರೆ ಎಲ್ಲರ ಒಳಗಿದ್ದ ಸಮನಾದ ಭಗವಂತನನ್ನು ಕಾಣ್ತಾರೆ ಅಂತ ಅರ್ಥ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಹೇಳ್ತಾರೆ, ಆನೆಯಲ್ಲಿರುವ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಯಾರು ಸಮದರ್ಶಿಗಳಾಗ್ತಾರೆ ಅಂದರೆ ವಿದ್ವಾಂಸರು, ನಿಜವಾದ ಪಂಡಿತರು ಅಂತ ಯಾರು ಅನ್ನಿಸ್ಕೊಳ್ತಾರೆ ಅವರು ಸಮದರ್ಶಿನಃ. ಎಲ್ಲರ ಒಳಗಿದ್ದ ನಿಯಾಮಕನಾದ ಭಗವಂತನನ್ನು ಅನುಸಂಧಾನ ಮಾಡ್ತಾರೆ. ಆ ಪರಮಾತ್ಮನನ್ನು ಸಮನನ್ನಾಗಿ ತಿಳಿತಾರಷ್ಟೇ ಹೊರತು ನಾಯಿ, ಕತ್ತೆ, ಹಸು, ಆನೆ ಇದೆಲ್ಲ ಒಂದು ಅಂತ ತಿಳಿತಾರೆ ಅಂತ ಅರ್ಥ ಅಲ್ಲ. ಸಮದರ್ಶಿನಃ ಅಂತಂದರೆ ಇದರ ಒಳಗಿದ್ದ ಭಗವಂತ ಸಮನಾಗಿರ್ತಾನೆ. ನಾಯಿಯೊಳಗೂ ದೇವರಿದ್ದಾನೆ. ಹಾಗಂತ ಹೇಳಿ ದೇವರಿದ್ದಾನೆ ಅಂತ ನಾಯಿಯನ್ನು ಯಾರು ಪೂಜೆ ಮಾಡಿ ಗೃಹ ಪ್ರವೇಶಕ್ಕೆ ನಾಯಿಯನ್ನು ಒಳಗೆ ಕರ್ಕೊಂಡು ಬರೋದಿಲ್ಲ. ಗೋವನ್ನೇ ಕರ್ಕೊಂಡು ಬರ್ತಾರೆ ಗೃಹ ಪ್ರವೇಶಕ್ಕೆ. ಯಾಕೆ ಅಂದರೆ ಭಗವಂತನ ಸನ್ನಿಧಾನ ಗೋವಿನಲ್ಲಿ ತುಂಬ ಇದೆ. ಹಾಗಾಗಿ ಆ ಪವಿತ್ರವಾದ ಗೋ ಸೇವೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಯಾಕೆ ಅಂತಂದರೆ ಅಲ್ಲಿ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಅಲ್ಲಿದೆ. ಹಾಗಾಗಿ ಹೀಗೆ ಗೋವಿನಲ್ಲಿದ್ದ ಭಗವಂತ, ಹಾಗೆ ನೀಚವಾದ ಪ್ರಾಣಿ ನಾಯಿಯಲ್ಲಿದ್ದ ಭಗವಂತ ಇರ್ಬೋದು, ಗವಿ ಆನೆಯಲ್ಲಿದ್ದ ಹಸ್ತಿನಿ ಆನೆಯಲ್ಲಿದ್ದ ಪರಮಾತ್ಮ ಇರ್ಬೋದು. ಅಷ್ಟೇ ಅಲ್ಲ, ವಿದ್ಯಾವಂತನಾದ ಒಬ್ಬ ವಿದ್ವಾಂಸನಲ್ಲಿ ಇರುವ ಭಗವಂತನಿರ್ಬೋದು. ಇವನ್ನೆಲ್ಲ ಸಮನಾಗಿ ಕಾಣಬೇಕಷ್ಟೇ ಹೊರತು ಪ್ರತೀಕಗಳಲ್ಲಿ ಭೇದ ಇರ್ಬೋದು, ತಾರತಮ್ಯ ಇರ್ಬೋದು. ಆದರೆ ತಾರತಮ್ಯ ಉಳ್ಳಂತಹ ಪ್ರತೀಕಗಳಲ್ಲಿದ್ದ ಭಗವಂತ ಸಮನಾಗಿದ್ದಾನೆ ಅನ್ನುವ ಜ್ಞಾನ ನಮಗೆ ಬೇಕು. ಇದನ್ನು ಕೃಷ್ಣ ಪಂಡಿತಾ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನಾದ್ದರಿಂದಾಗಿ ಹೀಗೆ ಪರಮಾತ್ಮನನ್ನು ಕಾಣಬೇಕು ಅಂತ. ಅದಾದ ನಂತರದಲ್ಲಿ ಭಾಗವತದ ತತ್ವಗಳನ್ನೇ ಜೋಡಿಸ್ತಾ ವಾದಿರಾಜರು ಹೇಳ್ತಾರೆ, ಭವದಿಚ್ಛಾನುಗಂ ಚೇತು ಯೋಗ್ಯ ತದ್ವಿಷಯಂ ಭವೇತ್ ಯದೃಚ್ಛ ಲಾಭ ಸಂತೃಪ್ತಂ ನಿಶ್ಚಾಂಚಲ್ಯಂ ಭವೇತ್ವಯಿ. ನನ್ನ ಮನಸ್ಸು ನಿನ್ನ ಇಚ್ಛೆಯನ್ನು ಅನುಸರಿಸಿ ಇರಬೇಕು. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನನ್ನ ಮನಸ್ಸು ಹೋಗದಂತೆ ನೀನು ಮಾಡು. ಯಾಕೆಂದರೆ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಎಂದೂ ಕೂಡ ನಾವು ಸಂಕಲ್ಪ ಮಾಡಬಾರದು. ಭಗವತ್ ಸಂಕಲ್ಪವೇ ನಡೆಯೋದು ಅಂತ ತಿಳಿದು ಯಾರು ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ನಡೀತಾರೋ ಅವರು ಜೀವನದಲ್ಲಿ ಸುಖ ಪಡ್ತಾರೆ, ಆನಂದದಿಂದ ಇರ್ತಾರೆ. ಭವದಿಚ್ಛಾನುಗಂ ಚೇತು ಯೋಗ್ಯ ಸದ್ವಿಷಯಂ ಭವೇತ್. ಯೋಗ್ಯವಾದ ಒಳ್ಳೆಯ ವಿಷಯಗಳ ಕಡೆಗೆ ಮನಸ್ಸು ಹರಿಯುವಂತೆ ನೀನು ಮಾಡಿಸು. ನನ್ನ ಮನಸ್ಸು ನಿನ್ನ ಇಚ್ಛೆಯಂತೆ ಪ್ರಾಪ್ತವಾಗುವಂತೆ ಮಾಡು. ಅಷ್ಟೇ ಅಲ್ಲ, ಯದೃಚ್ಛಾ ಲಾಭ ಸಂತೃಪ್ತಂ. ನೋಡಿ, ಇದು ಒಳ್ಳೆ ಮಾತು. ಬೇಕಾದಷ್ಟು ಸಂಪತ್ತು ಇರ್ಬೋದು ಒಬ್ಬ ಮನುಷ್ಯನಿಗೆ, ಮನೆ, ಸಂಪತ್ತು, ಐಶ್ವರ್ಯ ಎಲ್ಲ ಇದೆ ಅಂತ ಇಟ್ಕೊಳ್ಳಿ. ಆದರೆ ತೃಪ್ತಿಯೇ ಇಲ್ಲ ಅವನಿಗೆ. ತೊಗೊಂಡು ಏನು ಮಾಡಲಿಕ್ಕೆ? ಬೇಕಾದಷ್ಟು ಸಂಪತ್ತಿರ್ಬೋದು, ತೃಪ್ತಿ ಅನ್ನುವುದು ಒಂದಿಲ್ಲ ಅಂದರೆ ಎಷ್ಟು ಸಂಪತ್ತಿದ್ರೂ ಕೂಡ ಅವನು ದುಃಖವನ್ನೇ ಪಡ್ತಿರ್ತಾನೆ. ಆ ಸಂಪತ್ತಿನಿಂದ ಅವನಿಗೆ ಸುಖ ಆಗೋದೇ ಇಲ್ಲ. ಇನ್ನೊಬ್ಬ ಕವಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ, ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ ಅಂತ. ಮನಸ್ಸು ಸಂತೃಪ್ತವಾಗಿ ಬಿಟ್ಟರೆ, ಮನಸ್ಸಿನಲ್ಲಿ ಸಂತೃಪ್ತಿ ಇತ್ತು ಅಂತಂದರೆ, ಯದೃಚ್ಛಾ ಲಾಭ ಸಂತೃಪ್ತಿ,
ಇದ್ದು ಅಂತ ಯಾರಿಗೆ ಇರುತ್ತೋ ಅವನು ಆನಂದ ಪಡ್ತಾನಂತೆ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ನೋಡಿ, ಒಬ್ಬ ಶ್ರೀಮಂತ, ಒಬ್ಬ ದರಿದ್ರ. ಯಾರು ಹೇಳಿ ನೋಡೋಣ? ಬೇಕಾದಷ್ಟು ಸಂಪತ್ತಿದೆ, ಆದರೆ ಅವನಿಗೆ ತೃಪ್ತಿಯೇ ಇಲ್ಲ ಜೀವನದಲ್ಲಿ. ಮತ್ತೆ ಬೇಕು 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 ಅಂತ ಆಸೆ ಪಡ್ತಾನೆ. ಅದು ಬಂದ ಮೇಲೂ ಕೂಡ ಅಯ್ಯೋ ಇನ್ನೂ ಬೇಕು ಅಂತ ದುಃಖ ಪಡ್ತಾನೆ. ಇದ್ದದ್ದನ್ನು ನೋಡಿ ಸಂತೋಷಪಟ್ಟು ಅನುಭವಿಸಿ ಆನಂದದಿಂದ ಇರ್ಬೋದಲ್ಲ. ದೇವರ ಧ್ಯಾನ ಮಾಡ್ತಾ ಆ ಬುದ್ಧಿ ಬರೋದೇ ಇಲ್ಲ. ಇನ್ನೊಬ್ಬರ ಸಂಪತ್ತನ್ನು ನೋಡ್ತಾನೆ, ದುಃಖ ಪಡ್ತಾನೆ. ತನ್ನಲ್ಲಿದ್ದ ಸಂಪತ್ತನ್ನು ತಾನು ಅನುಭವಿಸೋದೇ ಇಲ್ಲ. ಮನಸ್ಸಿಚ ಪರಿತುಷ್ಟೇ ಕೋರ್ತವಾನ್ ಕೋ ದರಿದ್ರ. ಇನ್ನೊಬ್ಬ ಇದ್ದಾನೆ, ಏನೂ ಸಂಪತ್ತಿಲ್ಲ, ಸಂತೋಷದಿಂದ ಇದ್ದಾನೆ. ಯಾಕೆ ಅಂದರೆ ದೇವರು ಕೊಟ್ಟ ಈ ದೇಹವೇ ಒಂದು ದೊಡ್ಡ ಸಂಪತ್ತು, ಆರೋಗ್ಯವೇ ಒಂದು ದೊಡ್ಡ ಸಂಪತ್ತು, ಇಂದ್ರಿಯವೇ ಒಂದು ಸಂಪತ್ತು ಅಂತ ತಿಳಿದು ಖುಷಿ ಪಡ್ತಾನೆ. ಹೊರಗಿನ ಸಂಪತ್ತು ಇಲ್ಲದೇ ಇದ್ದರೂ ಇಂದ್ರಿಯ ಸಂಪತ್ತೇ ಸಂಪತ್ತು ಅಂತ ತಿಳಿದುಕೊಂಡು ಕಣ್ಣು, ಕಿವಿ, ಮೂಗು ಭಗವಂತ ನೀಡಿದ್ದಾನೆ, ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು, ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಸಂತೋಷ ಪಡ್ತಾ ಇದ್ದದ್ದರಲ್ಲಿ ಯಾರು ತೃಪ್ತರಾಗಿರ್ತಾರೆ ಅವನು ನಿಜವಾದ ಶ್ರೀಮಂತ ಅಂತೆ. ಸಂಪತ್ತಿಲ್ಲದೇ ಇದ್ದರೂ ಒಳಗಿನ ಸಂಪತ್ತು ಪಡೆದವನು ಯಾರೋ, ಸಂತೃಪ್ತಿ ಅನ್ನೋದು ಯಾರಿಗಿದೆ ಅವನು ನಿಜವಾದ ಶ್ರೀಮಂತ. ಆದರೆ ಬೇಕಾದಷ್ಟು ಸಂಪತ್ತಿದ್ದು ಸಂತೃಪ್ತಿ ಇಲ್ಲ ಅಂತಂದರೆ, ತೃಪ್ತಿ ಇಲ್ಲ ಅಂದರೆ, ಮತ್ತೆ ಮತ್ತೆ ದುರಾಸೆ ಪಡ್ತಾನೆ ಅಂತಂದರೆ ಅವನು ಸಂಪತ್ತಿದ್ದರೂ ಕೂಡ ಅವನು ಶ್ರೀಮಂತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯದೃಚ್ಛಾಲಾಭ ಸಂತೃಪ್ತಂ, ಇದು ಬಹಳ ಮುಖ್ಯವಾದದ್ದು. ಇದು ಭಾಗವತ ಧರ್ಮ ಅಂತ ಭಾಗವತ ಸ್ಪಷ್ಟವಾಗಿ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ. ಸಂತೃಪ್ತಿ ಅಂತ ನೋಡಿ, ತೃಪ್ತಿ ಬೇಕು. ದೇವರು ಎಷ್ಟು ಕೊಟ್ಟರೂ ಕೂಡ ನಮಗೆ ತೃಪ್ತಿಯೇ, ಇದ್ದದ್ದನ್ನು ನೋಡೋದೇ ಇಲ್ಲ, ಇಲ್ಲದೇ ಇದ್ದದ್ದನ್ನು ನೋಡಿ ದುಃಖ ಪಡ್ತಾ ಇರ್ತೇವೆ. ನೋಡಿ, ಉದಾಹರಣೆ ಕೊಡೋದಾದರೆ, ದೇವರು ನಮಗೆ ಈ ಶರೀರ ಅನ್ನುವ ಸಂಪತ್ತು ಕೊಡದೇ ಹೋದರೆ ನಮ್ಮ ಗತಿ ಏನು? ಯಾವುದೋ ಒಂದು ಪಶು ಪಕ್ಷಿ ಕ್ರಿಮಿ ಕೀಟಗಳಾಗಿ ನಮ್ಮನ್ನು ಹುಟ್ಟಿಸಿದರೆ ನಮ್ಮ ಗತಿ ಏನು? ಅದಕ್ಕೆ ದಾಸರು ಹೇಳ್ತಾರೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಮತ್ತೆ 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 ದೇವರಲ್ಲಿ ಹೋದರೆ ನಮ್ಮ ಪ್ರಾರ್ಥನೆ ಏನು ಅಂದರೆ ಬೇಡ್ತಾನೇ ಇರೋದು. ಒಬ್ಬರಿಗೆ ಮದುವೆ ಆಗಿರೋದಿಲ್ಲ, ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮದುವೆ ಆಗಬೇಕು ಅಂತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ದೇವರು ಒಳ್ಳೆ ಕನ್ಯೆಯನ್ನು ತೋರಿಸಿಕೊಟ್ಟು ಅವನಿಗೆ ವಿವಾಹ ಆಗತ್ತೆ. ವಿವಾಹ ಆಯಿತು ಅಂತ ಸಂತೋಷದಿಂದ ಇರ್ಬೋದಲ್ಲ, ಅಷ್ಟಕ್ಕೆ ಮುಗುದಿಲ್ಲ, ಮತ್ತೆ ದೇವಸ್ಥಾನಕ್ಕೆ ಬರ್ತಾನೆ. ಕೆಲವು ವರ್ಷ ಆದ ಮೇಲೆ, ಸ್ವಾಮಿ ವಿವಾಹ ಏನೋ ಮಾಡಿಸಿದೆ ಹೌದು, ಆದರೆ ನನಗೆ ತೃಪ್ತಿ ಇಲ್ಲ, ಒಳ್ಳೆ ಮಕ್ಕಳಾಗಬೇಕು ಅಂತ ಇಚ್ಛೆಪಟ್ಟು ದೇವರನ್ನ ಮತ್ತೆ ಬೇಡ್ತಾನೆ. ಸ್ವಾಮಿ ಒಳ್ಳೆ ಮಕ್ಕಳಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ದೇವರು ಮತ್ತೆ ಮಕ್ಕಳನ್ನು ಕೊಡ್ತಾನೆ. ಮಕ್ಕಳಾಯಿತು, ಅದಾದ ಮೇಲೆ ಸುಮ್ಮನೆ ಇರ್ತಾನೆ, ಮತ್ತೆ ದೇವರಲ್ಲಿ ಬರ್ತಾನೆ. ಬಂದು ಮತ್ತೆ ಪ್ರಾರ್ಥನೆ, ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡು ಅಂತ ಕೇಳ್ಕೊತಾನೆ. ಯಾಕೆಂದರೆ ದೊಡ್ಡ ಮಕ್ಕಳಿದ್ದರೆ ವಿದ್ಯಾವಂತರಲ್ಲದೆ ಹೋದರೆ ತಂದೆ ತಾಯಿಗೆ ಸುಖ ಆನಂದ ಇರೋದಿಲ್ಲ. ಅದಕ್ಕೋಸ್ಕರ ದೇವರಲ್ಲಿ ಬಂದು ಬೇಡ್ತಾನೆ, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಸರಿ ಆಯಿತು ಅಂತ ದೇವರು ತಥಾಸ್ತು ಅಂತ ಹೇಳಿ ಒಳ್ಳೆ ವಿದ್ಯೆಯನ್ನು ಕೊಡ್ತಾನೆ, ಒಳ್ಳೆಯ ವಿದ್ಯಾವಂತನಾಗ್ತಾನೆ. ಆದರೆ ವಿದ್ಯಾವಂತನಾಗಿ ಮನೇಲಿ ಕೂತಿರ್ತಾನೆ, ಆದರೂ ತಂದೆ ತಾಯಿಗೆ ಸುಖ ಇಲ್ಲ ಮಕ್ಕಳಿಂದ. ಆ ಕಾಲದಲ್ಲಿ ಚೆನ್ನಾಗಿ ದುಡಿಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ತಥಾಸ್ತು ಅಂತ ದೇವರು ಮತ್ತೆ ಒಳ್ಳೆ ಉದ್ಯೋಗ ಕೊಡ್ತಾನೆ. ಉದ್ಯೋಗ ಕೊಟ್ಟ ಮೇಲೆ ಸುಮ್ಮನೆ ಇರ್ಬೋದಲ್ಲ, ಇರೋದಿಲ್ಲ. ಏನು ಕೇಳ್ತಾನೆ, ಅವನಿಗೆ ತುಂಬ ಹಣ ಸಂಪಾದನೆ ಮಾಡಬೇಕು, ಹಾಗೆ ನೀನು ಅನುಗ್ರಹ ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ದೇವರು ತಥಾಸ್ತು ಅಂತ ಹೇಳಿ ಬೇಕಾದಷ್ಟು ಸಂಪತ್ತು ಸಿಗುವಂತೆ ಮಾಡ್ತಾನೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡದ, ಸಂಪತ್ತು ಬಂತು, ಉದ್ಯೋಗ ಸಿಕ್ತು, ಎಲ್ಲ ಆಯಿತು. ಆ ಮಕ್ಕಳಿಗೆ ಉದ್ಯೋಗ ಆದಮೇಲೆ ಮತ್ತೆ ಆ ಮಕ್ಕಳಿಗೆ ಒಳ್ಳೆ ಮದುವೆ ಆಗಬೇಕು ಅಂತ ಮತ್ತೆ ಬೇಡ್ಕೊಳ್ತಾನೆ. ಸೊಸೆ ಬರಬೇಕು, ಹೆಂಡತಿ ಬೇಕು ಅಂತ ಬೇಡ್ದವನು ಸೊಸೆ ಬರೋ ತನಕ ದೇವರನ್ನು ಬೇಡ್ತಾನೆ ಇರ್ತಾನೆ. ಸರಿ, ಒಳ್ಳೆ ಸೊಸೆಯನ್ನು ಕೊಡು ಅಂತ ಒಳ್ಳೆ ಸೊಸೆ ಬಂದಳು. ಸೊಸೆ ಬಂದ ಮೇಲೆ ತಿರ್ಗಾ ಮತ್ತೆ ಬೇಡ್ತಾನೆ, ಒಳ್ಳೆ ಮೊಮ್ಮಕ್ಕಳು ಬರಬೇಕು ಅಂತ ಬೇಡ್ಕೊಳ್ತಾನೆ. ಆ ಮೊಮ್ಮಕ್ಕಳಿಗೆ ಮತ್ತೆ ವಿದ್ಯೆ ಬರಬೇಕು ಅಂತ ಬೇಡ್ತಾನೆ. ಆ ವಿದ್ಯೆ ಬಂದ ಮೇಲೆ ಅಲ್ಲಿಗೆ ಮುಗಿತಾ ಇಲ್ಲ, ಆ ಮೊಮ್ಮಕ್ಕಳಿಗೆ ಒಳ್ಳೆ ಉದ್ಯೋಗ ಆಗಬೇಕು ಅಂತ ಬೇಡ್ಕೊಳ್ತಾನೆ. ಮತ್ತೆ ಅವರ ಹಣ ಹೀಗೇ ಹೋಗ್ತಾನೆ ಇದ್ದರೆ ಜೀವನದಲ್ಲಿ ಯಾವತ್ತೂ ಮುಗಿಯೋದು ಅಂತ ಕೇಳ್ತಾರೆ. ಆದ್ದರಿಂದ ನಮ್ಮ ಆಸೆಗಳಿಗೆ ಕೊನೆಯೇ ಇಲ್ಲ, ನಿರಂತರ ಹೋಗ್ತಾ ಇರುತ್ತೆ. ಆದರೆ ಪರಮಾತ್ಮನಲ್ಲಿ ಪ್ರಾರ್ಥನೆ ನಾವು ಹೇಗೆ ಮಾಡಬೇಕು ಅಂತ ವಾದಿರಾಜರು ತೋರಿಸಿಕೊಡ್ತಾರೆ. ಹಾಗಲ್ಲ, ಭಗವಂತ ನಿನ್ನ ಇಚ್ಛೆ ಹೇಗಿದೆಯೋ ಹಾಗೆ ನನಗೆ ಅನುಗ್ರಹ ಮಾಡು ಅಷ್ಟೇ ಅಂಥೇಳಿ ಪರಮಾತ್ಮನಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಸಮರ್ಪಣೆ ಮಾಡಿದರೆ ಕರ್ಮಗಳನ್ನು ಭಗವಂತ ಅವನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ. ದೇವರಲ್ಲಿ ಹೋಗಿ ನಾವು ಬೇಡಬೇಕಾ? ಅವನು ಸರ್ವಜ್ಞ ಅಂತ ಹೇಳ್ತೀರಿ, ಎಲ್ಲವನ್ನೂ ತಿಳಿದವನು, ಎಲ್ಲರ ಒಳಗೆ ತುಂಬಿದ್ದಾನೆ, ಎಲ್ಲರನ್ನೂ ಅರಿತವನು ಭಗವಂತ. ಅಂದಮೇಲೆ ನೀನು ಹೋಗಿ ದೇವರಿಗೆ ತಿಳಿಸಿ ನಿನ್ನ ಕಷ್ಟವನ್ನು ಹೇಳಿ ಆಮೇಲೆ ಈ ಕಷ್ಟ ಪರಿಹಾರ ಮಾಡು, ಇಂತಹ ಫಲ ಕೊಡು ಅಂತ ಕೇಳೋದಾದರೆ ಅವನನ್ನು ದೇವರು ಅಂತ ಯಾರಾದರೂ ಕರೀತಾರೆ? ಖಂಡಿತ ಅವನು ದೇವರಲ್ಲವೇ ಇಲ್ಲ. ಯಾಕೆಂದರೆ ನಮ್ಮ ಒಳಗಿದ್ದ ಕಷ್ಟವನ್ನು ತಿಳಿದುಕೊಳ್ಳದೆ ಇರೋ ವ್ಯಕ್ತಿ ದೇವರಾಗ್ತಾನ?
ಅವನು ಸರ್ವಜ್ಞ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ಪ್ರಪಂಚದ ಒಳಗೂ ಹೊರಗೂ ತುಂಬಿದ್ದಾನೆ ಭಗವಂತ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಎಲ್ಲ ಕಡೆ ತುಂಬಿದ ಭಗವಂತನಿಗೆ ಯಾರಿಗೇನು ಕೊಡಬೇಕು ಅಂತ ಪರಮಾತ್ಮನಿಗೆ ಗೊತ್ತಿದೆ. ನಾವು ಕೇಳಿ ಅವನ ಹತ್ರ ಪಡೀಬೇಕಾಗಿಲ್ಲ. ಆಗ ನಿಜವಾದ ಭಕ್ತರು ನಾವಾಗೋದಿಲ್ಲ. ಆದ್ದರಿಂದಲೇ ಪ್ರಹ್ಲಾದರಾಜರು ನರಸಿಂಹನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನರಸಿಂಹ ಹೇಳ್ತಾನಂತೆ, ನೀನು ಏನು ವರ ಬೇಕು ಬೇಡ್ಕೋ ಅಂತ. ಆಗ ಪ್ರಹ್ಲಾದ ಹೇಳ್ತಾನಂತೆ, ಮತ್ತೆ ಮತ್ತೆ ನೀನು ಈ ಹುಟ್ಟು ಸಾವುಗಳಿಗೆ ನನ್ನನ್ನು ಸಿಕ್ಕಿ ಹಾಕಿಸಲಿಕ್ಕೆ ಬೇಕಾದ ಪಾಶವನ್ನು ನನಗೆ ನೀನು ತಂದು ಕೊಡ್ತಾ ಇದ್ದಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಹ್ಲಾದ ನರಸಿಂಹನನ್ನು ಏನೂ ಬೇಡೋದಿಲ್ಲ. ಆಗ ಮತ್ತೆ 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 ಪರಮಾತ್ಮ ಹೇಳ್ತಾನೆ, ಇಲ್ಲ ನೀನು ಬೇಡು ಬೇಡು ವರ ಬೇಡು ಅಂತ. ಆಗ ಭಕ್ತ ಮತ್ತೆ ದೇವರಲ್ಲಿ ಜಗಳ ಉಂಟಾಗತ್ತೆ. ನೀನು ಏನಾದರೂ ವರ ಬೇಡಬೇಕು ಅಂತ ದೇವರು, ನಾನು ಮಾತ್ರ ಬೇಡೋದಿಲ್ಲ ಅಂತ ಪ್ರಹ್ಲಾದ ಹಠ. ಯಾರು ಸೋಲ್ತಾರೆ ಅಂದರೆ ದೇವರೇ ಸೋತು ಹೋಗ್ತಾನೆ ಭಕ್ತರ ಮುಂದೆ. ಆಗ ಪ್ರಹ್ಲಾದರಾಜರು ವರ ಬೇಡಲೇಬೇಕು ಅಂತ ತುಂಬ ಒತ್ತಡ ಹಾಕಿದಾಗ ದೇವರನ್ನು ಕುರಿತು ಪ್ರಹ್ಲಾದ ಕೇಳ್ತಾನೆ, ಹೌದು ನೀನು ವರ ಕೊಡೋದಾದರೆ ಒಂದು ವರ ಕೊಡು, ಏನು ಅಂದರೆ ನಿನ್ನಲ್ಲಿ ಏನೂ ಬೇಡಬಾರ್ದು ಅಂತಹ ವರ ಕೊಡು ಅಂತ ಕೇಳ್ತಾನೆ. ನೋಡಿ, ದೇವರನ್ನೇ ಸಿಕ್ಕಿ ಹಾಕಿಸ್ತಾನೆ. ಆಗ ಪರಮಾತ್ಮ ಅನುಗ್ರಹ ಮಾಡಿ ಎಲ್ಲವನ್ನೂ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿ ತನ್ನ ಅನುಗ್ರಹ ಹಸ್ತವನ್ನು ಭಕ್ತನಾದ ಪ್ರಹ್ಲಾದನ ಮೇಲೆ ಇಟ್ಟು ಅನುಗ್ರಹಿಸಿದ. ಅವರ ವಂಶಗಳನ್ನೇ ಉದ್ಧಾರ ಮಾಡಿಬಿಟ್ಟ ಅಂತ ಭಾಗವತದಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ದಾಸರು ಹೇಳಿದ್ರು, ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಸ್ವಾಮಿ, ನಿನಗೇನು ಕೊಡಬೇಕು ಭಕ್ತನಿಗೆ ಅಂತ ನಿನಗೆ ಗೊತ್ತಿಲ್ವೇನು? ನಾನು ಬೇಡಿ ನಿನ್ನ ಹತ್ತಿರ ಬಂದು ಪಡಿಬೇಕೇನು? ಅದು ವ್ಯಾಪಾರ ಆಗಿಬಿಡುತ್ತೆ. ಆದ್ದರಿಂದ ಭಕ್ತಿ ಮಾಡೋದು ದೇವರಲ್ಲಿ ಏನೋ ಒಂದು ಬೇಡಿಕೊಂಡು ಬರೋದು, ಇದು ನಿಜವಾದ ಭಕ್ತಿ ಅಂತ ಅನ್ನಿಸಿಕೊಳ್ಳೋದಿಲ್ಲ. ನವೈ ಭಕ್ತ ಸವೈ ಒಣಿಕ್ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಒಬ್ಬ ವ್ಯಾಪಾರಿಯ ಹತ್ತಿರ ಹೋಗಿ ಹಣ ಕೊಟ್ಟು ವಸ್ತುವನ್ನು ತಂದ ಹಾಗೆ ದೇವರಲ್ಲಿ ಹೋಗಿ ಭಕ್ತಿ ಮಾಡಿ ಅವನಿಂದ ಏನೋ ವರ, ಲೌಕಿಕವಾದ ವರನ ಬೇಡಿಕೊಂಡು ಬರೋದಿದೆಯಲ್ಲ, ಇದು ಸರಿಯಲ್ಲ, ಇದು ಭಕ್ತನ ಲಕ್ಷಣ ಅಲ್ಲ ಅಂತ ಸ್ಪಷ್ಟವಾಗಿ ಭಾಗವತ ನಮಗೆ ತಿಳಿಸಿಕೊಟ್ಟು, ಭಕ್ತನ ಲಕ್ಷಣ ಏನು ಅಂತಂದರೆ ದೇವರ ಹತ್ತಿರ ಪ್ರಾರ್ಥನೆ ಮಾಡಬೇಕಷ್ಟೆ. ನಿನ್ನ ಇಚ್ಛೆ ಹೇಗಿದೆ, ನಿನ್ನ ಸಂಕಲ್ಪ ಹೇಗಿದೆ ಹಾಗೆ ನೀನು ಮಾಡಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತ ಕೊಟ್ಟ ಈ ದೇಹ, ಇಂದ್ರಿಯ, ಸಂಪತ್ತನ್ನು ನಾವು ನೆನೆಸಬೇಕು. ಪರಮಾತ್ಮ ಮಾಡಿದ ಉಪಕಾರವನ್ನು ಸದಾ ನೆನೆಸ್ತಾ ಇರಬೇಕು. ಆಗ ಭಗವಂತ ಯಾವುದು ಹಿತವೋ, ನಮಗೆ ಯಾವುದನ್ನು ಕೊಟ್ಟರೆ ಹಿತವಾಗುತ್ತೋ ಅಂತಹದ್ದನ್ನು ಭಗವಂತ ನೀಡ್ತಾನೆ.